ಅದು ಫೇಕ್ ಡಾಕ್ಯುಮೆಂಟ್ ರಿಜಿಸ್ಟರ್. ಅದು ಎಲ್ಲಿ ಅದು ಅಂದರೆ, ನಾ ಎಲ್ಲಿ ಖರೀದಿ ತಗೊಂಡಿದ್ದೆ ಬೆಳಗಾವಿಯ ಉತ್ತರ ಸಬ್ ರಿಜಿಸ್ಟರ್ ಆಫೀಸ್ದಲ್ಲಿ ಕರಿಬಸವನಗೌಡ ಹಿರಿಯ ನೋಂದಣಿ ಅಧಿಕಾರಿಯವರ ಕಾರ್ಯಾಲಯದಲ್ಲಿ ನಾ ಖರೀದಿ ತಗೊಂಡಿದ್ದನು ಅದೇ ಕಾರ್ಯಾಲಯದಲ್ಲಿ, ಫೇಕ್ ಡೀಡನ್ನು ಆಗಿದ್ದು ಅದೇ ಕಾರ್ಯಾಲಯದಲ್ಲಿ. ಅದಕ್ಕೆ ನಮಗೆ ಇದೇನೋ ಅಧಿಕಾರಿಗಳ ಸಂಗಮ ಅಥವಾ ಅಧಿಕಾರಿಗಳ ಹಸ್ತಕ್ಷೇಪ ಇಲ್ಲದೆ ಇದು ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸಿತು. ಆ ನಂತರ ನಾನು ತಾರೀಕು 26/8/2025 ಪೊಲೀಸ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದೆ. ಆ ಪ್ರಕಾರ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಬೆಳಗಾವದಲ್ಲಿ ಕೇಸ್ ರಿಜಿಸ್ಟರ್ ಆಯಿತು. ಅಪರಾಧ ಸಂಖ್ಯೆ 180/2025 ಅಪರಾಧ ಸಂಖ್ಯೆ ರಿಜಿಸ್ಟರ್ ಆಯಿತು. ರಿಜಿಸ್ಟರ್ ಆದ ನಂತರ ನಾನು ಇವು ಎಲ್ಲ ಪ್ರಕರಣವನ್ನು ಇದೆಲ್ಲ ದಸ್ತಾವೇಜ ಎಲ್ಲ ಪ್ರಕರಣವನ್ನು ಮಾನ್ಯ ಮುಖ್ಯಮಂತ್ರಿ, ಮಾನ್ಯ ಕಂದಾಯ ಸಚಿವರು ಬೈರೇಗೌಡರಿಗೆ ಒಂದು ಮನವಿ ಮಾಡಿದೆ. ಅದೇ ಪ್ರಕಾರ ಸಿದ್ದರಾಮಯ್ಯ ಅವರಿಗೆ ಒಂದು ಮನವಿ ಮಾಡಿ ಕೊಟ್ಟು ಬಂದೆ. ಅದೇ ಪ್ರಕಾರ ಪ್ರಿನ್ಸಿಪಲ್ ಸೆಕ್ರೆಟರಿ, ರೆವಿನ್ಯೂ ಸೆಕ್ರೆಟರಿ ಅವರಿಗೆ ಒಂದು ಕೊಟ್ಟು ಬಂದೆ. ಬೆಂಗಳೂರಿಗೆ ಹೋಗಿ ನಾನು ಇವು ಎಲ್ಲ ಆಫೀಸ್ ಹೋಗಿ ಎಲ್ಲರಿಗೂ ಮುಟ್ಟಿಸಿ ಬಂದೆ. ಅದೇ ಪ್ರಕಾರ ಇನ್ಸ್ಪೆಕ್ಟರ್ ಆಫ್ ಜನರಲ್ ರಿಜಿಸ್ಟ್ರೇಷನ್ ಬೆಂಗಳೂರು ಇವರಿಗೆ ಒಂದು ಮನವಿ ಕೊಟ್ಟೆ. ಅದೇ ಪ್ರಕಾರ ಜಿಲ್ಲಾಧಿಕಾರಿ ಅವರಿಗೆ ಒಂದು ಕೊಟ್ಟೆ. ಅದೇ ಪ್ರಕಾರ IG ಬೆಳಗಾವಿ ಉತ್ತರ ವಲಯ ಮಹಾನಿರೀಕ್ಷಕರು ಅವರಿಗೂ ಒಂದು ಮನವಿ ಕೊಟ್ಟೆ. ಇಷ್ಟೆಲ್ಲನೂ ಆದ ನಂತರನೂ ನನ್ನ ಕಂಪ್ಲೇಂಟದ ತನಿಖೆ ವಿಳಂಬ ಆಗುವುದರಿಂದ ನಾನು ವಿಳಂಬ ಆಗಾಕತ್ತದ. ಯಾಕೆ ವಿಳಂಬ ಆಗಾಕತ್ತದ, ಯಾರ ಒತ್ತಡಲ್ಲಿ ವಿಳಂಬ ಆಗಾಕತ್ತದ ನನಗೆ ಗಮನಕ್ಕೆ ಬರಲಿಲ್ಲ. ನಾನು ಕಳೆದ 15 ದಿವಸ ಹಿಂದೆ ಹೈಕೋರ್ಟ್ದಲ್ಲಿ ಒಂದು ರಿಟ್ ಪಿಟಿಷನ್ ಹಾಕಿದೆ. ನನ್ನ ಈ ಪ್ರಕರಣವನ್ನು ತನಿಖೆ ತೀವ್ರಗೊಳಿಸಿ ನನಗೆ ನ್ಯಾಯ ಕೊಡಿಸಬೇಕು. ಹೈಕೋರ್ಟ್ದವರು ಇದನ್ನು ನೋಟಿಸ್ ಇಶ್ಯೂ ಮಾಡಿದಾರಂತ ನಮ್ಮ ಅಡ್ವೊಕೇಟ್ ಹೇಳಿದ್ರು. ಈಗ ನಾ ಕಾಯ್ತಾ ಇದ್ದೀನಿ ನಂದು ನ್ಯಾಯ ನನಗೆ ಯಾವಾಗ ಸಿಗುತ್ತದೆ ಅನ್ನುವಂಥದ್ದು. ಮುಖ್ಯವಾಗಿ ನನಗೆ ಇದರದ್ದು ಆಗಿದ್ದರಿಂದ ಭಾಳ ನೋವಿದೆ. ನಾನು ಇದರಿಂದ ಭಾಳ ನನ್ನ ಪ್ರಾಕೃತಿಕ ಮೇಲೆ, ನನ್ನ ಆರ್ಥಿಕದ ಇದ್ರ ಮೇಲೆ ಭಾಳ ಪೆಟ್ಟು ಬಿದ್ದಿದೆ. ಇದರಲ್ಲಿ ನಾನು ಮುಖ್ಯವಾಗಿ ನಾವೊಬ್ಬ ಕ್ಯಾನ್ಸರ್ ಪೇಷಂಟು. ನಾ ಕ್ಯಾನ್ಸರದಿಂದ ಇಲ್ಲಿಯವರೆಗೆ ಬದುಕಿದ್ದೀನಿ. ನನ್ನನ್ನು ಮಾನ್ಯ